ಸರ್ ಇಲ್ಲಿ ಬನ್ನಿ ಇಲ್ಲಿ ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನ್ ಗೊತ್ತಾ? ರಾಮರಾಜ್ ಯಾವ ಲೆಕ್ಕಾಚಾರಕ್ಕೆ ಬ್ರ್ಯಾಂಡ್ ಆದ್ರು, ಯಾವ ಲೆವೆಲ್ ಜನರು ನಂಬಿಕೆ ಗೆದ್ದಿ, ಜನರು ವಿಶ್ವಾಸ ಗೆದ್ದಿ ಬ್ರ್ಯಾಂಡ್ ಆದ್ರು ಅಂತ ಹೇಳಿಕ್ಕೆ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ ಸರ್. 1988, 1990, 2000 ತನಕ ಒಂದು ರಾಮರಾಜ್ ಯಾರು ಏನಂತಾನೆ ಗೊತ್ತಿರಲಿಲ್ಲ. ಸೊ ಇವತ್ತಿನ ತಾರೀಕಿಗೆ ಒಬ್ರು ಮದ್ವೆ ಗಂಡು ಬರ್ತಾರೆ ಅಂದ್ರೆ ಸರ್ ನನಗೆ ಮುಹೂರ್ತಕ್ಕೆ ರಾಮರಾಜೇ ಬೇಕು, ರಾಮರಾಜ್ ಪಂಚನೆ ಬೇಕು, ರಾಮರಾಜ್ ಶರ್ಟೇ ಬೇಕು ಅಂತಾರೆ. ಇದಕ್ ಕಾರಣ ಏನು? ಅವ್ರು ಮೇಂಟೈನ್ ಮಾಡಿರೋ ಕ್ವಾಲಿಟಿ. ಸೊ ಆ ಕ್ವಾಲಿಟಿನ ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದಾರೆ ಅವರು ಅಂದ್ರೆ ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡ್ಲಿಕ್ಕೆ ತುಂಬಾ ಮುಂದೆ ಬಂದಿದ್ದಾರೆ. ಸೊ ನಾವು ಅದನ್ನೇ ಬೇಸ್ ಆಗಿ ಇಟ್ಕೊಂಡು ನಮ್ಮ ಮಾನ್ ಅನ್ನೋದೊಂದು ಬ್ರ್ಯಾಂಡ್ ಯಾಕೆ ಬರ್ತಾ ಇದೀವಿ ಅಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದೀವಿ ಅಂತ ಹೇಳಿ. ಸೊ ನೋಡಬಹುದು ಪ್ರತಿಯೊಂದು ಐಟಮ್ ಅಲ್ಲೂ ಪ್ರತಿಯೊಂದು ಸೆಟ್ ಅವೈಲಬಲ್ ಇದೆ. ಇದು ರೇಷ್ಮೆ ಸೆಟ್, ಇಲ್ಲಪ್ಪ ನನಗೆ ಸಿಂಪಲ್ ಆಗಿ ಬೇಕು ಅಂದ್ರೆ 2000 ರೂಪಾಯಿ ರೇಂಜ್ ಅಲ್ಲಿ ಬೇಕು ಅಂದ್ರೆ ಅದ್ರಲ್ಲೂ ನಿಮಗೆ ಸೆಟ್ ಐಟಮ್ ಸಿಗುತ್ತೆ. ಇಲ್ಲ ನನಗೆ ತುಂಬಾ ಪ್ರೀಮಿಯಂ ಬೇಕು, 600-700 ರೂಪಾಯಿ ಪ್ಯೂರ್ ಟು ಪ್ಯೂರ್ ರೇಷ್ಮೆ ಬಟ್ಟೆ ಬೇಕು ಅಂದ್ರೆ ಅದ್ರಲ್ಲೂ ನಿಮ್ಗೆ ಅವೈಲಬಲ್ ಇದೆ. ಸಿಂಪಲ್ ಆಗಿ ಕಾಪರಲ್ ಡಿಸೈನ್ಸ್ ಬೇಕಂದ್ರೆ ಅದರಲ್ಲೂ ಅವೈಲಬಲ್ ಇದೆ. ಪ್ರತಿ ಐಟಮ್ ಅಲ್ಲೂ ಪ್ರತಿ ಕಲರ್ಸ್ ವರ್ಷ ಇಡೀ ನಿಮಗೆ ಸೈಜಸ್ ಸಿಗುತ್ತೆ. ಸೊ ಮಾನ್ ಅನ್ನೋದೊಂದು ಬ್ರ್ಯಾಂಡ್ ಅಂತ ಹೇಳಿ ಯಾಕೆ ಮುಂದೆ ಬರ್ತಾ ಇದೀವಿ ಅಂದ್ರೆ ರಾಮರಾಜ್ ಅವ್ರು ನಮ್ ಸಪೋರ್ಟ್, ಅಂದ್ರೆ ರಾಮರಾಜ್ ಅವ್ರು ನಮಗೆ ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡಿದಾರೆ ಅಂದ್ರೆ ಇದೇ ಕಾರಣ ಸರ್. ಎಲ್ಲಾರ್ಗೂ ರಾಮರಾಜ್ ಅವ್ರು ಬಟ್ಟೆ ಕೊಡ್ತಾ ಇದಾರೆ ಅಂದ್ರೆ ಹಿಂದ್ಗಡೆ ಏನಾದ್ರು ಇರುತ್ತೆ. ಸೊ ಏನು ಅಂದ್ರೆ ಅದೇ ನಂಬಿಕೆ, ಬ್ರ್ಯಾಂಡ್ ಮೇಲೆ ವಿಶ್ವಾಸ, ಮಾನ್ ಅನ್ನೋ ಅಂಗಡಿ ಮೇಲೆ ವಿಶ್ವಾಸ. ಸೊ ನಿಶ್ಚಿಂತವಾಗಿರಿ, ರಾಮರಾಜ್ ಅಲ್ಲಿ ಯಾವುದೇ ಐಟಮ್ ಬೇಕು, ಪ್ರತಿ ಐಟಮ್ ಪ್ರತಿ ಸೈಜ್ ನಿಮ್ಗೆ ವರ್ಷ ಇಡೀ ಅವೈಲೇಬಲ್ ಇದೆ. ಸೊ ನೋಡಬಹುದು, ಇದು ಬರೀ ಸ್ಯಾಂಪಲ್. ನಮ್ಮ ಹತ್ರ ಇನ್ನ ಗೋಡೌನ್ ಅಲ್ಲಿ ತುಂಬಾ ಸ್ಟಾಕ್ ಇದೆ. ಪ್ರತಿಯೊಂದು ಸ್ಟಾಕ್ ಒಂದೇ ಕಡೆ ಇಟ್ಕೊಳಕ್ ಆಗಲ್ಲ ಅಂತ ಹೇಳಿ ಒಂದು ಸ್ಯಾಂಪಲ್ ತೋರಿಸ್ತಾ ಇದೀವಿ. ಸೊ ಯಾರಿಗೆ ಯಾವುದೇ ರಾಮರಾಜ್ ಅಲ್ಲಿ ಐಟಮ್ ಬೇಕು ಅಂದ್ರೆ ನಿಮ್ಮ ಅಂಗಡಿ ಮಾನ್ ಟೆಕ್ಸ್ಟೈಲ್ ಬಂದು ವಿಸಿಟ್ ಮಾಡಿ, ಪದಾರ್ಥ ತಗೊಳ್ಳಿ, ಧಾರಾಳವಾಗಿ ನಿಶ್ಚಿಂತವಾಗಿ ಬ್ರ್ಯಾಂಡ್ ಮೇಲೆ ನಂಬಿಕೆ ಇಟ್ಕೊಂಡು ತಗೊಳ್ಳಿ. ಥ್ಯಾಂಕ್ ಯು.